ಸಿದ್ದೇಶ್ವರ ಶಿವಾಚಾರ್ಯರು ಗುಂಬಳಾಪುರ ಎಲ್ಲ ಭಕ್ತಾದಿಗಳು ಚಪ್ಪಾಳೆ ಮುಖಾಂತರ ಹಾಗೆ ಈ ಒಂದು ಪುಣ್ಯರಾಧನ ಸಮಾರಂಭದ ಧನದಕ್ಷತೆಯನ್ನ ವಹಿಸತಕ್ಕಂತ ಸದ್ಗುರು ಶ್ರೀ ಕೃಷ್ಣಪ್ಪ ಶರಣರು ಅವಧೂತ ರಂಗಲಿಂಗೇಶ್ವರ ಪುಣ್ಯಾಶ್ರಮ ಶ್ರೀಗಳು ಸಹ ವೇದಿಕೆಗೆ ಬರ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲ ಭಕ್ತರು ದಯವಿಟ್ಟು ಶ್ರೀಗಳನ್ನ ಚಪ್ಪಾಳೆ ಮುಖಾಂತರ ಸ್ವಾಗತಿಸಿ. ಈ ರೀತಿಯಲ್ಲಿ ಆ ಶರಣರು ಹಾಕಿರ್ತಕ್ಕಂತಹ ಸವಾಲವನ್ನ ಅಪ್ಪವರು ಯಾವ ರೀತಿ ಸ್ವೀಕಾರ ಮಾಡ್ಕೊಳ್ತಿದ್ದಾರೆ ಅಂತಂದ್ರ, ಶರಣರೇ ಬಹಳ ದುಡುಕಿ ಮಾತಾಡಕತ್ತೀರಿ, ದುಡುಕಿ ಮಾಡ್ರಿ ಅಂದ್ರು ಕೂಡ ಹೇ ಶರಣ ಹೇಳಿ ನಮ್ಮ ಮನ್ಯಾಗ ಏನು ಕಂಡಿದ ಕಣ್ಣಾಗ ಹೇಳ್ತೈತೆ ಹೇಳಂದಾಗ ನೋಡ್ರಿ ಹೇಳಂದ್ರೆ ಹೇಳ್ತೀನಿ, ನಾ ಹೇಳ ಅಂತಂದ್ರ ನೀವು ನನ್ನ ಮಗ ಆಗ್ಬೇಕು, ನೀವು ನನ್ನ ಮಗ ಆಗ್ಬೇಕಂತಂದ್ರು ಯಾವ ರೀತಿ ಮಗ ಅಂದ್ರಿ, ನೀವು ನಿಮ್ಮ ಗುರುವಿನ ಪಟ್ಟವನ್ನ ತಿರಸ್ಕಾರ ಮಾಡಿ ಆ ನಿಮ್ಮ ಗುರು ಪಟ್ಟವನ್ನ ಬಿಟ್ಟು ನಿಮ್ಮ ಒಂದು ರಂಗಲಿಂಗೇಶ್ವರ ಪುಣ್ಯಾಶ್ರಮ ಶರಣರು ಶ್ರೀಗಳು ಸಹ ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ಲ ಭಕ್ತರು ಚಪ್ಪಾಳೆ ಮುಖಾಂತರ ಜಯ ಮಂಗಲಂ ಜಯ ಪಾರ್ವತಿ ಶಿವಹರ ಮಹಾದೇವ. ಅಪ್ಪ ಅವರಂದ್ರ ಶರಣರಿಗೆ ಒಂದು ವೇಳೆ ನಾನೇನಾದ್ರು ಇದ್ದಂಗೆ ಹೇಳಂದ್ರ, ನೀವು ಗುರು ಪಟ್ಟವನ್ನ ಬಿಟ್ಟು ನಿಮ್ಮ ಶಿಷ್ಯರನ್ನೆಲ್ಲ ಕರ್ಕೊಂಡು ನನ್ನ ಮಗ ಆಗಬೇಕು ಅಂದ್ರು ಅವಾಗ ಯಾಕಾಲಕತ್ತೆ ಸವಾಲ ಸ್ವೀಕಾರ ಮಾಡ್ಕೊಂಡು ನೋಡ್ರಿ. ಅಪ್ಪ ಅವ್ರು ಹೇಳಿದ್ರಿ, ಮನೆಯೊಳಗ ಮಕ್ಕಳು ಯಾವ ರೀತಿ ಸೀರೆಯನ್ನ ಹೆಣ್ಮಕ್ಳು ಕೊಟ್ಟಾರ, ಗಂಡಸ ಮಕ್ಕಳು ಯಾವ ರೀತಿ ಪ್ಯಾಂಟ್ ಶರ್ಟ್ ಕೊಟ್ಟಾರ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ನೋಡ್ರಿ ಮಲ್ಲಣ್ಣ ಉಸ್ಮಾನಿ ಶಿವಾಳ್ ಉಪನ್ಯಾಸಕರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಮ್ಮ ಜೇಬಿನೊಳಗೆ ಎಷ್ಟು ರೊಕ್ಕ ಅದಾವತ್ತೇಳಿ ನಮಗ ಯಾರೇ ಕೇಳಿದ್ರೆ ಹೇಳಕ್ಕೆ ಗೊತ್ತಾಗಿರಿ, ನಮ್ಮದೇ ಜೇಬ್ ಇರ್ತದೆ, ನಾವೇ ಇಟ್ಕೊಂಡು ಬಂದಿರ್ತೀವಿ ಅಂತ